ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಸ್ವಲ್ಪ ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ಮಾರ್ನಿಂಗು ಏನೇನಿದೆಯೋ ಕೆಲಸ ಎಲ್ಲ ಮುಗಿಸ್ಕೊಂಡು ರಾಯರ ಪೂಜೆಗೆಲ್ಲ ರೆಡಿ ಮಾಡಿದೆ. ಸೊ ನಾನು ಇವತ್ತಿಗೆ 3ನೇ ವಾರ ಇದು ರಾಯರ ಪೂಜೆ ಮಾಡ್ತಾ ಇರುವಂತಹದ್ದು. ನಾನು 5 ವಾರ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಸೊ ಇದು 3ನೇ ವಾರದ್ದು ಬಂದ್ಬಿಟ್ಟು ನೋಡಿ, ರಾಯರಿಗೆ ಪೂಜೆ ಎಲ್ಲ ಮಾಡಿ ಮತ್ತು ನಾನು ಎಲ್ಲೇ ಹೊರಗಡೆ ಹೋಗಬೇಕಿತ್ತು. ಸೊ ಎಲ್ಲಿಗೆ ಹೋದೆ ಏನು ನಿಮಗೆ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಮುಂದೆ ಕಂಟಿನ್ಯೂ ಮಾಡಿದ್ದೀನಿ. ಪ್ಲೀಸ್ ಯಾರು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಹ್ಯಾಡ್ಸ್ ಬರ್ತಾ ಇದೆ, ಪ್ಲೀಸ್ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ಹ್ಯಾಡ್ಸು ಸಹ ನೋಡಿ. ನಿಮ್ಮಿಂದ ನಮಗೆ ಒಂದು ಸಣ್ಣ ಹೆಲ್ಪ್ ಆಗುತ್ತೆ. ನಿಮ್ಮ ಎಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ರಾಯರ ಪೂಜೆ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ಆ ವಿಡಿಯೋದಲ್ಲೇ ತೋರಿಸ್ಕೊಟ್ಟಿದ್ದೀನಿ. ಪ್ಲೀಸ್ ನಿಮಗೆ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ಪೂಜೆ ಆಗಿದೆ ಅಂತ ಹೇಳಿ. ಸೊ ನನಗೆ ರಾಯರು ಅಂದರೆ ತುಂಬ ಇಷ್ಟ. ಆ ರಾಯರು ನನ್ನ ಪ್ರಾಣವನ್ನೇ ಉಳಿಸಿದ್ದಾರೆ. ಸೊ ಪೂಜೆ ಮಾಡಿದ್ದು ಆಯಿತು, ನೆಲದ ಮೇಲೆ ಊಟ ಮಾಡಿಲ್ಲ ಇವತ್ತು. ಹಾಗೆ ನಾನು ಟೆಂಪಲ್ಗೆ ಹೋದೆ. ಇದು ಬಂದ್ಬಿಟ್ಟು ಬನಶಂಕರಿ ಹೋಗೋ ರೋಡಲ್ಲಿ ಇರುವಂತಹದ್ದು ಟೆಂಪಲ್ಲು. ಸೊ ಹಸ್ಬೆಂಡು ನಾನಿದ್ದು ಬೈಕಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾವು ಹೋದ್ವಿ. ಸೊ ನೋಡಿ, ಇದು ಟೆಂಪಲ್ ಬಂದು ರಾಯರ ಮಠ ಅಂತ ಹೇಳಿ ತುಂಬ ಚೆನ್ನಾಗಿದೆ ಮಠ ಇದು. ಇದು ಬಂದ್ಬಿಟ್ಟು ಬನಶಂಕರಿಗೆ ಹೋಗುವ ರೋಡಲ್ಲಿ ಇರುವಂತಹದ್ದು. ಸೊ ನೀವು ಯಾವಾಗಲಾದರೂ ಹೋಗಬೇಕು ಅಂತಂದರೆ ನೀವು ಒಂದ್ಸಲ ವಿಸಿಟ್ ಕೊಡಿ. ರಿಯಲಿ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಮನಃಶಾಂತಿನೂ ಸಹ ಸಿಗುತ್ತೆ. ರಾಗಿಗುಡ್ಡ ಬರುತ್ತೆ ನೋಡಿ, ಅಲ್ಲೇ ನಿಯರಲ್ಲೇ ಇದೆ. ಇದು ಸಹ ರೋಡ್ ಸೈಡಲ್ಲೇ ಇದೆ. ಹೊಸೂರಿಗೆ ಇಲ್ಲ ಹೋಗೋ ರೋಡಲ್ಲಿ ಅದು ಸಹ ಇದೆ. ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಹೋಗಿ. ನನಗೆ ಆಗಾಗ ಟೈಮ್ ಸಿಗ್ದಲ್ಲೆಲ್ಲ ನಾನು ಇಲ್ಲಿಗೆ ಹೋಗ್ತಾ ಇರ್ತೀನಿ. ಸೊ ಹಸ್ಬೆಂಡು ನಾನಿಬ್ಬರು ಸಹ ಹೋಗಿದ್ದಿದ್ದು, ಮಕ್ಕಳನ್ನ ಕರ್ಕೊಂಡು ಹೋಗಿರಲಿಲ್ಲ. ನಿಮಗೆ ಗೊತ್ತಿದೆ, ನಾನು ಕೆಲವೊಂದು ಟೈಮಲ್ಲಿ ಹೇಳ್ತಿರ್ತೀನಿ ರಾಯರ ಬಗ್ಗೆ. ನನಗೆ ಇವತ್ತು ನಾನು ಒಂದು ತುತ್ತಕ್ಕೆ ಊಟ ಮಾಡ್ತಿದ್ದೀನಿ ಅಂತ ಅಂದರೆ ಅದು ನನಗೆ ರಾಯರ ಕೊಟ್ಟ ಭಿಕ್ಷೆನೇ ಆಗಿರುತ್ತೆ. ಒಳಗಡೆ ಬಂದ್ವಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಹೇಳಿ. ತುಂಬ ಕ್ರೌಡ್ ಇದೆ. ಸೊ ವಿಡಿಯೋ ಮಾಡಲಿಕ್ಕೆ ಬಿಟ್ಟರು. ಸೊ ಅದೊಂದು ಸದ್ಯ ಏನೂ ಇದಿಲ್ಲ. ಇದು ಫಸ್ಟು ಹೋದಲ್ಲಿ ನಾನು ಫ್ರಂಟಲ್ಲೇ ಇತ್ತು, ಈಗ ಈ ಕಡೆ ಶಿಫ್ಟ್ ಮಾಡಿದ್ದಾರೆ ರಾಯರು. ತುಂಬ ಖುಷಿ ಆಯಿತು ನನಗೆ ನೋಡಿ. ನಿಮಗೂ ಸಹ ಬ್ಲೆಸ್ಸಿಂಗ್ ಮಾಡ್ಕೊಳ್ಳಿ. ರಾಯರೇ ಎಲ್ಲರಿಗೂ ನನ್ನ ವಿಡಿಯೋ ನೋಡ್ತಿರುವಂತಹವರಿಗೂ ಹಾಗೂ ಸಮಸ್ತ ನಾಡಿನ ಜನತೆ ಎಲ್ಲರಿಗೂ ಸಹ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ತಂದೆ ನಿಮ್ಮಲ್ಲಿ. ತುಂಬ ಚೆನ್ನಾಗಿ ಅಲಂಕಾರನೂ ಸಹ ಮಾಡಿದರು. ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಖಂಡಿತ ನಾನು ನಿಮಗೆ ಒಂದು ಸಲಹೆ ಏನಾದರೂ ಕೊಡಬೇಕು ಅಂತಂದರೆ, ಒಂದೇ ಒಂದು ಸಲ ನಿಮಗೆ ಎಷ್ಟೇ ಕಷ್ಟ ಇರಲಿ ರಾಯರನ್ನ ನೀವು ಮನಸ್ಸಲ್ಲಿ ಬೇಡ್ಕೊಳ್ಳಿ. ಅವರು ನಿಮಗೆ ನೀರಿನಾಗೆ ಮಂಜಿನ ಗಡ್ಡೆ ನೀರಿನಲ್ಲಿ ಕರಗೋ ರೀತಿ ನಿಮಗೆ ರಾಯರು ಕಷ್ಟ ಅನ್ನೋದನ್ನು ಕರಗಿಸ್ತಾರೆ. ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿರಬೇಕು ಅನಿಸುತ್ತೆ. ನಾವು ಇಲ್ಲಿ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಇಲ್ಲಿಗೆ ಬಂದ್ವಿ. ಇದು ಬ್ಯಾಕ್ ಸೈಡ್ ಇದೆ. ಸೊ ಎಲ್ಲ ಒಂದು ರೌಂಡು ಹಾಕ್ಕೊಂಡು ನೋಡಿ ಎಲ್ಲರಿಗೂ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಪ್ರಸಾದ ತೊಗೊಂಡ್ವಿ. ಎಷ್ಟೇ ಕಷ್ಟ ಇದ್ದರೂ ಸಹ ನೀವು ರಾಯರಿಗೆ ಪೂಜೆ ಮಾಡಿ. ಆದಷ್ಟು ನೀವು ಒಂದು ಟೈಮ್ ಮಂತ್ರಾಲಯಕ್ಕೆ ಹೋಗಿ ಬರುವ ಪ್ರಯತ್ನ ಮಾಡಿ ಫ್ರೆಂಡ್ಸ್. ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ, ನನ್ನ ಹೆಲ್ತ್ ವಿಷಯವಾಗಿ ಹೇಳಿದ್ದೆ. ನಿಜವಾಗ್ಲೂ ನಾನಿವತ್ತೇನಾದರೂ ಭೂಮಿ ಮೇಲೆ ಬದುಕಿದ್ದೀನಿ ಅಂತಂದರೆ ಅದು ರಾಯರೇ ಕಾರಣ. ಹಾಗೆ ನಮ್ಮ ಮನೆ ದೇವರು, ನನ್ನ ಹಸ್ಬೆಂಡು. ನಾನು ಅಷ್ಟು ಪರ್ಸ್ನಲಿ ಪ್ರಾಬ್ಲಮ್ ಫೇಸ್ ಮಾಡಿದ್ದೆ. ಕೋಮಾ ಸ್ಟೇಜ್ಗೂ ಸಹ ಹೋಗಿದ್ದೆ ನಾನು. ಸೊ ನಿಜವಾಗ್ಲೂ ನೋಡಿ ಮಂತ್ರಾಕ್ಷತೆ ಕೊಟ್ಟರು. ಸೊ ಮಂತ್ರಾಕ್ಷತೆನೂ ಸಹ ತೊಗೊಂಡ್ವಿ. ನನಗೆ ಇಲ್ಲಿನ ಮಂತ್ರಾಕ್ಷತೆ ತುಂಬ ಇಷ್ಟ. ಇನ್ನೊಂದು ಹೇಳಬೇಕು ಅಂದರೆ, ಮಂತ್ರಾಕ್ಷತೆ ಕೆಲವರು ನೆಲದ ಮೇಲೆ ಇಟ್ಬಿಡ್ತಾರೆ, ಇಲ್ಲಾಂತಂದರೆ ಮನೆಗೆ ತೊಗೊಂಡೋಗಿ ಬೀರುವಲ್ಲಿ ಇಡ್ತಾರೆ. ಸೊ ನೀವು ಅದನ್ನು ಸಹ ನೋಡಿ. ಇದೊಂದು ಸ್ವಲ್ಪ ನೋಡ್ಕೊಂಬಿಡಿ. ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೀವು ಮನೆಗೆ ಹೋಗಿ ಬೀರುವಲ್ಲಿ ಇಟ್ಬಿಟ್ಟು ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಂತಂದರೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಳಿ. ಏನಾದರೂ ಕಾರ್ಯಕ್ಕೆಲ್ಲ ಹೋಗಬೇಕಾದ್ರೆ ನನಗೆ ಈ ರೀತಿ ಹೋಗ್ತಾ ಇದ್ದೀನಿ ಅಪ್ಪ, ನಾನು ಹೋಗುವ ಕೆಲಸ ಆಗಲಿ ಅಂತ ಹೇಳಿ ನೀವು ಒಂದು ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ದೇವರ ಆಶೀರ್ವಾದ ತೊಗೊಂಡೋಗಿ. ನಿಜವಾಗ್ಲೂ ನಿಮಗೆ ಹೋಗಿರುವಂಥ ಕೆಲಸ ಆಗುತ್ತೆ. ಸೊ ಹಾಗೆ ಅಲ್ಲೇ ಟೆಂಪಲಲ್ಲಿ ಕೊಡೋ ಟೈಮಲ್ಲೂ ಸಹ ನೀವು ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡ್ರೆ ನಿಮಗೆ ಏನು ಕಷ್ಟ ಇದೆಯೋ ಅದನ್ನು ಹೇಳಿಕೊಂಡು ನೀವು ದೇವರು ತಲೆ ಮೇಲೆ ಹಾಕ್ಕೊಂಡ್ರೆ, ಕೆಲವರು ಬಾಯಿಗೆಲ್ಲ ಹಾಕ್ಕೋತಾರೆ. ಬಾಯಿಗೆ ಹಾಕ್ಕೊಂಡ್ರು ಓಕೆ,
ಬಟ್ ಈ ರೀತಿ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಆಗುತ್ತೆ. ನನ್ನ ಅನುಭವ ಇದು. ನಾನು ಯಾವಾಗಲೂ ಮನೆಯಲ್ಲೇ ನನ್ನ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ ಇದು ಮಂತ್ರಾಕ್ಷತೆ. ಸೊ ಹೊರಗಡೆ ಬಂದ್ವಿ ಇದನ್ನು ಮುಗಿಸ್ಕೊಂಡು. ಇದು ನೋಡಿ ಬೃಂದಾವನ. ಎಲ್ಲೇ ನೀವು ಹೋಗಿದ್ರೂ ಸಹ ರಾಯರ ಮಠದಾಗಲಿ ರಾಯರಿರೋ ಹತ್ರ ಬೃಂದಾವನ ಇದ್ದೇ ಇರುತ್ತೆ. ಸೊ ಇದು ಸಹ ಸಿಂಪಲ್ಲಾಗಿ ಚಿಕ್ಕದಾಗಿ ಚೆನ್ನಾಗಿತ್ತು. ತುಳಸಿ ಕಟ್ಟೆ ಇದೆ ನೋಡಿ. ಸೊ ಅದನ್ನು ಸಹ ಒಂದು ರೌಂಡು ನಾವು ಹಾಕಿ ಮತ್ತೆ ಮನೆಗೆ ಹೊರಟ್ವಿ. ಸೊ ಬೈಕಲ್ಲೇ ಹಾಗೆ ಹೋಗಬೇಕಾದ್ರೆ ಮನೆಗೆ ಹೋಗಿ ಮತ್ತೆ ನಾನು ಸ್ವಲ್ಪ ಏನೋ ಕೆಲಸ ಇತ್ತು, ಹೊರಗಡೆ ಬಂದು ಅಲ್ಲಿ ಒಂದು ಡಾಗ್ ಇತ್ತು. ಸೊ ಟಿಫನ್ ಹೊರಗಡೆ ಹೋಟ್ಲಲ್ಲಿ ಏನೂ ತಿಂದಿಲ್ಲ ನಾನು. ಆ್ಯಕ್ಚುಲಿ ಗುರುವಾರ ಔಟ್ಸೈಡ್ ಎಲ್ಲೂ ತಿನ್ನೋದಿಲ್ಲ ನಾನು. ಹಾಗಾಗಿ ಮನೆಗೆ ಬಂದು ಸ್ವಲ್ಪ ಟಿಫನ್ ತಿಂದೆ. ಸೊ ಹೊರಗಡೆ ಹೋಗಿದ್ದೆ, ಅಲ್ಲಿ ಒಂದು ಟೀ ಕುಡಿಯೋಣ ಅಂತ ಕುಡಿತಿರ್ಬೇಕಾದ್ರೆ ಡಾಗ್ ಬಂದಿತ್ತು. ಅದಕ್ಕೆ ಬಿಸ್ಕೆಟ್ ಸ್ವಲ್ಪ ತೊಗೊಂಡು ಡಾಗಿಗೆ ನಾನು ಬಿಸ್ಕೆಟ್ ಹಾಕ್ತಿದ್ದೆ. ಅದು ಬಂದು ಕೈಯಲ್ಲೇ ಎಷ್ಟು ಚೆನ್ನಾಗಿ ತಿಂತಿತ್ತು ಗೊತ್ತಾ, ರಿಯಲಿ ತುಂಬ ಖುಷಿ ಆಯಿತು. ಸೊ ಇದನ್ನು ಸಹ ನಾನು ರಾಯರ ಆಶೀರ್ವಾದ ಅಂತಲೇ ತಿಳ್ಕೊತೀನಿ. ನನ್ನ ಕೈಯಿಂದ ಬೇರೆ ಯಾರಿಗೂ ಒಂದು ಚೂರಾದರೂ ಏನಾದರೂ ತಿನ್ನಿಸೋ ಅವಕಾಶ ಕೊಟ್ಟರಲ್ಲ ಅಂತೇಳಿ ತುಂಬ ಖುಷಿ ಆಯಿತು ನನಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದು ತೊಗೊಂಡು ತಿಂತಾಯಿದೆ ಅಂತೇಳಿ. ಸೊ ಮತ್ತೆ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಔಟ್ಸೈಡ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ನಾನಿದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹೋದ ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಲಸ್ಸಿ ತುಂಬ ಚೆನ್ನಾಗಿ ಸಹ ಲಸ್ಸಿ ಬಂದಿತ್ತು. ಬಂದು ಕೂಲಾಗಿ ಲಸ್ಸಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ನಾನು ಮಾಡಿರುವಂಥ ವಿಡಿಯೋದಲ್ಲಿ ಯಾವ ಇಷ್ಟ ಆಯಿತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಈಗ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸೊ ಅದೇ ರೀತಿ ಮುಂದೆನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು.